ಆದರೆ ಒಮ್ಮೆ ನಿಮ್ಮ ತಾಲೂಕಿನ ಜನರ ಗೋಳು ಕೇಳಿ. ಎಡಬ್ಲ್ಯೂಗೆ ಒಂದು 20 ಸತಿ ನಾನು ಫೋನ್ ಮಾಡಿದ್ದೀನಿ. ಮದ್ಗಿರಲ್ಲಿದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ ಅಂತ ಹೇಳ್ತಾನೆ. ಮೀಟಿಂಗ್ ಅಲ್ಲಿ ಇದ್ದೀನಿ, ನಿನ್ನೆ ಬಸಲಿಂಗಪ್ಪ ಮೀಟಿಂಗ್ ಅಲ್ಲಿ ಇದ್ದೀನಿ, ಬರ್ತೀನಿ ಅಂತ ಹೇಳ್ದ, ಬಂದೇ ಇಲ್ಲ. ಶುದ್ಧ ಕುಡಿಯುವ ನೀರು ಸಿಗದೆ ಬುಗಡೂರು ಗ್ರಾಮಸ್ಥರು ಕಂಗಾಲು. ಆ ಬೋರ್ಡ್ ನೀರೆಲ್ಲ ಕುಡಿದು ಬಿಟ್ಟು ನಾವೆಲ್ಲ ನಮ್ಗೆ ಏನು ಹುಡುಗರು ಎಲ್ಲ ಸುತ್ತೋಗ್ತಾ ಇದ್ದೀವಿ. ಜನ ಕಾಯಿಲೆಗಳಿಗೆ ತುತ್ತಾಗ್ತಿದ್ರು, ಅಧಿಕಾರಿಗಳು ಡೋಂಟ್ ಕೇರ್. ಒಂದು 6 ತಿಂಗಳು ಬಂದಿದ್ದಾವೆ ನೀರಕ್ಕೆ. ಪಾವಗಡ ಇತ್ತೀಚೆಗೆ ಅಭಿವೃದ್ಧಿ ಹೊಂದುತ್ತಿರುವ ತಾಲೂಕು ಎಂದು ಕರೆಸಿಕೊಳ್ಳುತ್ತಿದೆ. ಆದರೆ ಕೆಲವೊಬ್ಬ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಇಂದಿಗೂ ಕೂಡ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ರಸ್ತೆ, ಬಸ್ ವ್ಯವಸ್ಥೆ ಇಲ್ಲ. ಇತ್ತ ಈಗಾಗಲೇ ಪಾವಗಡದಲ್ಲಿ ಫ್ಲೋರೈಡ್ ನೀರಿನಿಂದಾಗಿ ಜನರು ಹಲವು ಮಾರಕ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಇದೇ ಕಾರಣಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಸ್ಥಾಪಿಸಲಾಗಿದೆ. ಆದ್ರೆ ಅವುಗಳು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಇದೇ ಕಾರಣಕ್ಕೆ ಜನರು ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ. ಇತ್ತ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹೌದು, ಪಾವಗಡ ತಾಲೂಕಿನಲ್ಲಿ ಕೆಲವು ಗ್ರಾಮಗಳಿಗೆ ತುಂಗಭದ್ರಾ ನೀರೇ ಬಂದಿಲ್ಲ. ಆಗಲೇ ಶುದ್ಧ ಕುಡಿಯುವ ನೀರಿನ ಘಟಕಗಳು ಗುಜರಿ ಸೇರುತ್ತಿವೆ. ಫ್ಲೋರೈಡ್ ನೀರು ಕುಡಿದು ಬಹಳಷ್ಟು ಜನರು ಅಂಗವೈಕಲ್ಯಕ್ಕೆ ಒಳಗಾಗ್ತಿದ್ದಾರೆ. ಇತ್ತ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಸ್ಥಾಪನೆ ಮಾಡುವಂತೆ ಕೋರ್ಟ್ ಆದೇಶವಿತ್ತು. ಇದೇ ಕಾರಣಕ್ಕೆ ಪಾವಗಡ ತಾಲೂಕಿನಾದ್ಯಂತ ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿತ್ತು. ಇತ್ತ ತುಂಗಭದ್ರಾ ನೀರನ್ನ ತಾಲೂಕಿಗೆ ಹರಿಸಲು ಪೈಪ್ಲೈನ್ ಅಳವಡಿಸಿದ್ದು ನೀರಿನ ವ್ಯವಸ್ಥೆ ಕಲ್ಪಿಸಲು ಮುಂದಾಗಿದೆ. ಆದರೆ ತಾಲೂಕಿನಾದ್ಯಂತ ಇರುವ ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಳಕೆಗೆ ಬಾರದೆ ತುಕ್ಕು ಹಿಡಿಯುತ್ತಿವೆ. ನಮ್ಮ ನೀರು ಬಿಟ್ಟು ವಾಟ್ಸಪ್ ನೀರು ಯಾವಾಗ ಬರ್ತಾ ಇದಲ್ಲ, ಆ ನೀರು ಬಿಟ್ಟು ಜೇಜಮ್ ನೀರು ಬಿಟ್ಟಿದ್ದೀನಿ ಅಂತ ಅವರು ಫೋಟೋ ತಕೊಂಡು ಹೋಗಿದ್ದಾರೆ ಬಿಲ್ ಮಾಡೋಕ್ಕೆ. ನೋಡಿ ಹೆಂಗೈತೆ ನಮಗೆ. ಇಂಜಿನಿಯರ್ ಯಾರು ಬಸಲಿಂಗಪ್ಪ ಇವರೆಲ್ಲ ಬಂದು ನಮ್ದೆಲ್ಲ ಎಲ್ಲ ನೆಂಬರ್ಸ್ನ ಎಲ್ಲ ನಿಲ್ಸ್ಬಿಟ್ಟು ಫೋಟೋ ತಕೊಂಡು ಹೋಗಿದ್ದಾರೆ ಸ್ವಾಮಿ. ಇಲ್ಲಿಂದ ನೀರು ಯಾವ ನಮ್ಮ ನೀರು ಬಿಟ್ಟು ಜೇಜಮ್ ನೀರು ಅಂದ್ರೆ ನಾವು ಕುಡಿದ್ರೆ ಅದು ನೋಡಿದ್ರೆ ಉಪ್ಪು ಎಲ್ಲ ಎಲ್ಲಿದಾವೆ ಜೇಜಮ್ ನೀರು. ಯಾವ ಪಂಚಾಯತಿಗೆ ಬರುತ್ತಿದ್ದು? ರಾಪ್ಟೆ ಪಂಚಾಯತ್. ಅವ್ರು ಇರ್ಬೋದು, ಪಿಡಿಒಗಳು ಯಾರು ಬಂದು ನೋಡೋದು ಇಲ್ಲ, ಯಾತ್ರೆ ಇಲ್ಲ. ಸ್ವಚ್ಛತೆ ಏನಿದೆ? ಪಿಡಿಒ ಬಂದು ನೋಡ್ತಾ ಇದ್ದಾರೆ. ಸ್ವಚ್ಛತೆ ಎಲ್ಲ ಕ್ಲೀನಾಗಿ ಮಾಡ್ತಾ ಇದ್ದಾರೆ. ಬಂದಿದ್ದಾರೆ, ಎಲ್ಲ ಕ್ಲೀನಾಗಿ ಮಾಡ್ತಾ ಇದ್ದಾರೆ. ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಗೆ ಅದು ಪಿಡಿಒದೇನು ಪ್ರಾಬ್ಲಮ್. ಪಿಡಿಒ ಫೋನ್ ಮಾಡಿದ್ರೆ ಬರ್ತಾರೆ, ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಪಾಪ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಇನ್ನು ತಾಲೂಕಿನ ಬಹುತೇಕ ಗ್ರಾಮಗಳ ಶುದ್ಧ ನೀರಿನ ಘಟಕಗಳ ಪರಿಸ್ಥಿತಿ ಇದೇ ಗತಿಯಾಗಿದೆ. ಇತ್ತ ಬುಗಡೂರು ಗ್ರಾಮದಲ್ಲಿ ಕುಡಿಯುವ ನೀರಿನ ಘಟಕಗಳು ಇದ್ರೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ. ಶುದ್ಧ ನೀರು ಘಟಕದ ಒಳಭಾಗ ಮದ್ಯಪಾನ ಪ್ರಿಯರ ಅಡ್ಡವಾಗಿದೆ. ಜೆಜೆಎಂ ನೀರು ಇಲ್ಲಿಯವರೆಗೂ ಕೂಡ ಬಂದಿಲ್ಲ. ಆದ್ರೆ ಸ್ಥಳೀಯ ಗ್ರಾಮದಲ್ಲಿ ಬರುವಂತಹ ನೀರನ್ನೇ ತೋರಿಸಿ ಬಿಲ್ಗಳನ್ನ ಪಾಸ್ ಮಾಡಿಸಿಕೊಳ್ತಾ ಇದ್ದಾರೆ ಎಂದು ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಈಗ ನೀರು ಕುಡಿಯೋರಿಗೆ ಏನು ಮಾಡ್ತೀರಾ? ಜೆಜೆಎಂ ನೀರೇ ಬರ್ತಾ ಇಲ್ಲ. ನಲ್ಲಿಗಳು ಹಾಕಿದ್ರಾ? ನೆಲಗಳೆಲ್ಲ ಹಾಕಿದ್ದಾರೆ, ನೀರು ಮಾತ್ರ ಬಿಡ್ತಾ ಜೆಜೆಎಂ ನೀರು ನಮ್ಗೆ ಬಿಡ್ತಾ ಇಲ್ಲ. ಇವತ್ತವ್ರಿಗೆ ಬಂದೇ ಇಲ್ವಾ? ಒಂದ್ ದಿನ ಕೂಡ ನಾವು ನೋಡೇ ಇಲ್ಲ ನೀರು. ಜೆಜೆಂ ನೀರೇ ನೋಡಿಲ್ಲ. ನಲ್ಲಿಗಳು ಹಾಕಿದ್ದಾರೆ, ನೆಲಗಳು ಮಾತ್ರ ಹಾಕಿದ್ದಾರೆ. ಚೆನ್ನಾಗಿದಾವ ನಲ್ಲಿಗಳು? ನೆಲಗಳೇನು ಚೆನ್ನಾಗಿದೆ. ಯಾರು ಕರದಿಷ್ಟೇ ಅಂತೀವ ಅವರು ಎಲ್ಲ ನೀರು ಬಂದ್ರೆ ನಾವು ಬಿಡ್ತೀವಿ. ಒಬ್ಬರ ಮೇಲೆ ಒಬ್ರು ಹೇಳ್ತಾ ಇದ್ದಾರೆ. ನಮ್ಮೂರು ಮಾತ್ರ ನೀರಿಲ್ಲ. ಜೆಜೆಂ ನೀರು ಅಂತ ಸುಮ್ಮನೆ ಎಲ್ಲ ಬಿಲ್ ಮಾಡ್ಕೊಂಡಿದ್ದಾರೆ. ನಮ್ಗೆ ನೀರು ಇಲ್ಲ, ಏನಿಲ್ಲ. ಜೆಜೆಂ ನೀರು ಹೆಂಗಾಯ್ತು ಅಂತ ನಾವು ನೋಡೇ ಇಲ್ಲ. ಅಟ್ಲೀಸ್ಟ್ ಇಂಜಿನಿಯರ್ ಬಂದು ನೀರು ಬರ್ತಾ ಇತ್ತ ಅಂತ ನೋಡಲಿಲ್ಲ. ಮೆಂಬರಾ ಸರ್ ನೀವು? ಏನು ಹೆಸರು? ನಮ್ಮ ಅಧ್ಯಕ್ಷರು ಎಲ್ಲ ಇದಿಲ್ಲ ನೋಡಿ. ನಾವು ಎಡಬ್ಲ್ಯೂಗೆ ಒಂದು 20 ಸತಿ ನಾನು ಫೋನ್ ಮಾಡಿದ್ದೀನಿ. ಮದ್ಗಿರಲ್ಲಿದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ ಅಂತ ಹೇಳ್ತಾರೆ. ಮೀಟಿಂಗ್ ಅಲ್ಲಿ ಇದ್ದೀನಿ, ನಿನ್ನೆ ಬಸಲಿಂಗಪ್ಪ ಮೀಟಿಂಗ್ ಅಲ್ಲಿ ಇದ್ದೀನಿ, ಬರ್ತೀನಿ ಅಂತ ಹೇಳ್ದ, ಬಂದೇ ಇಲ್ಲ. ಯಾವಾಗ ನಮ್ಗೆ ರೀ ಮಾಡ್ತಾರೆ ಹೇಳಿ ಸ್ವಾಮಿ? ಕುಡಿಯೋಕೆ ನೀರಿಲ್ಲ ಬಡವರು ಎಲ್ಲ. ಆ ಬೋರ್ಡ್ ನೀರೆಲ್ಲ ಕುಡಿದು ಬಿಟ್ಟು ನಾವೆಲ್ಲ
ನಮ್ಗೆ ಏನು ಹುಡುಗರು ಎಲ್ಲ ಸುತ್ತೋಗ್ತಾ ಇದ್ದಾರೆ. ಹಾಂ 20-30 ಡೈಲಿ ಹಾಸ್ಪಿಟ್ಲ್ಗೆ ಹೋಗ್ತಾನೆ ಇದ್ದಾರೆ. ಹಾಂ ಏನು ಮಾಡ್ಬೇಕು ಸುಮ್ಮನೆ. ಇನ್ನು ಹಲವು ಬಾರಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಬಸವಲಿಂಗಪ್ಪರ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ, ನಿರ್ಲಕ್ಷ್ಯ ಧೋರಣೆ ತೋರ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಜೆಜೆಎಂ ನಲ್ಲಿಗಳನ್ನ ಹಾಕಿ ಹೋಗಿದ್ದಾರೆ, ಆದ್ರೆ ಇಲ್ಲಿಯವರೆಗೂ ನೀರು ಬಂದಿಲ್ಲ. ಇದರ ಬಗ್ಗೆ ಚಕಾರ ಎತ್ತದ ಇಂಜಿನಿಯರ್ ಶುದ್ಧ ನೀರು ಘಟಕದ ಮುಂದೆ ಶಾಲೆ ಸಹ ಇದ್ದು ಆ ಮಕ್ಕಳಿಗೆ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಉಂಟಾಗಿದೆ. 3 ವರ್ಷ ಆಯಿತು. 3 ವರ್ಷ ಆಯಿತು. ಹಾಂ. ಒಂದು 6 ತಿಂಗಳು ಬಂದಿದ್ದಾವೆ ನೀರು ಅಷ್ಟೇ. ಈಗ ಅಲ್ಲಿ ಮೆಟೀರಿಯಲ್ಸ್ ಎಲ್ಲ ಏನು ಅದು ಅಷ್ಟೇನಾ ಅದು? ಮೆಟೀರಿಯಲ್ ಎಲ್ಲ ಅವಾಗ ಹಾಕಿರೋದು ಹೊಸವು. ಬಳಕೆ ಇಲ್ಲ ಏನಿಲ್ಲ, ನೀರೇ ಬರ್ತಾ ಇಲ್ಲ. ಅವ್ರು ರಿಪೇರಿ ಮಾಡಿಸೋದು ಏನೂ ಮಾಡಿಸಿಲ್ಲ. ಇಲ್ಲ ಇಲ್ಲ. ಯಾರು ಪಿ ಡಿ ಒ ಗಮನಕ್ಕೆ ಹೇಳಿಲ್ವಾ? ಇದು ಹೇಳಿಲ್ಲ. ಹೇಳಿಲ್ಲ, ಮತ್ತು ಹಂಗೆ ಇದೆ, ಬಂದು ನೋಡೂ ಇಲ್ಲ. ಹಾಂ ZP ಅವರು ಜಡ್ಪಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಹಾಂ ಜೆ ಡಿ ಪಿ ಅವ್ರಿಗೆ ಹೇಳ್ತಾ ಇದ್ದೀವಿ ನಾವೆಲ್ಲ. ಹಾಂ ಅವ್ರು ಕಳಿಸ್ತೀವಿ ಅಂದ್ರೆ ಕಳಿಸ್ಲೇ. ಹತ್ತು ವರ್ಷನೇ ಆಯ್ತಾ? ಕುಡಿಯೋಕೆ ಏನು ಮಾಡ್ತೀರಾ? ಇದು ಇಷ್ಟು ಯಾವುದು ಯೂಸ್ ಮಾಡ್ತಾ ಇಲ್ಲ. ಈ ಕೆಟ್ಟೋಗಿರೋದು ರಿಪೇರಿನೂ ಮಾಡಿಲ್ಲ, ಮಾಡೂ ಇಲ್ಲ. ರಾಪ್ಟೆ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ವಂಚಿತಗೊಂಡಿದೆ ಎಂದು ಹೋಗ್ತಾರೆ ಅಷ್ಟೇ. ಮಕ್ಕಳು ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಸರ್ಕಾರ ಕೋಟಿಗಟ್ಟಲೆ ಖರ್ಚು ಮಾಡಿ ಗ್ರಂಥಾಲಯ ಮಾಡಿಕೊಡಬೇಕೆಂದು ಆದೇಶವಿದೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, PDO ಸಾಹೇಬ್ರು ನಿರ್ಲಕ್ಷ್ಯ ತೋರ್ತಾ ಇದ್ದಾರಂತೆ. ಇನ್ನು ಗ್ರಾಮದಲ್ಲಿ 800ರಿಂದ 1000 ಜನ ಇದ್ದು ಮುಖ್ಯ ರಸ್ತೆಯಲ್ಲಿ ಹಾದು ಹೋಗುವ ಈ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಇಲ್ಲ ಎಂದು ಗ್ರಾಮಸ್ಥರು ತಮ್ಮ ಅಳನನ್ನ ಪ್ರಜಾಶಕ್ತಿ ಟಿವಿಯ ಮುಂದೆ ತೋಡಿಕೊಂಡಿದ್ದಾರೆ. ಮುಂದಾದರೂ ಶಾಸಕರು ಹಾಗೂ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾದ ಅಗತ್ಯತೆ ಇದೆ. ಇಮ್ರಾನ್ ಉಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.